ಇವಾಗೇನ್ ಕರೆಕ್ಟಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ನಾನು. ಈ ಸಂದರ್ಭದಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರದಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠೆ ಆಗಿರುತ್ತೆ. 500 ವರ್ಷಗಳ ಕನಸು ನಮ್ದು. ಸೊ ನನ್ಸಾಗ್ತಾ ಇದೆ ರಾಮ ಮಂದಿರ ಅಯೋಧ್ಯೆಯಲ್ಲಿ. ಸೊ ಇದಕ್ಕಿಂತ ಪುಣ್ಯವಂತ ನಾವು ಈ ಸಂದರ್ಭದಲ್ಲಿ ನಾವು ಬದುಕಿದೀವಲ್ಲ, ಭೂಮಿ ಮೇಲೆ ಇದೀವಲ್ಲ, ಸೊ ನಾವೇ ಭಾಗ್ಯವಂತರು. ಜೈ ಶ್ರೀರಾಮ್. ನೋಡಿ ಸೆಲೆಬ್ರೇಷನ್ ಯಾವ ಊರಲ್ಲೂ ಸೆಲೆಬ್ರೇಷನ್. ಪಟಾಕಿ ಹೊಡಿತಾವ್ರೆ. ಸನಾತನ ಧರ್ಮ ಯಾರ್ಯಾರು ಪಾಲಿಸ್ತಾ ಇದ್ರ ಅವ್ರಿಗೆಲ್ಲರಿಗೂ ಇವತ್ತು ದೀಪಾವಳಿ, ಸಂಕ್ರಾಂತಿ, ಯುಗಾದಿ ಎಲ್ಲ ಒಟ್ಟಿಗೆ ಇದೆಲ್ಲ ನಡೀತಾ ಇರ್ತಿದೆ. ಭಯಂಕರ ಮಾತ್ರ. ಸುಲಭನೇ ಅಲ್ಲ ಗುರು ಇಲ್ಲಿ ಗಾಡಿ ಓಡಿಸೋದು, ಚಾನ್ಸೇ ಇಲ್ಲ. ಟೈಮ್ ಎಷ್ಟು ಗೊತ್ತಾ? ಬೆಳಗ್ಗೆ ಏನೋ 6 ಗಂಟೆನೋ 7 ಗಂಟೆನೋ ಅನ್ನಿಸ್ತಾ ಇರ್ಬೋದು ನಿಮಗೆ. 12:15 ಆಯಿತು ಟೈಮು. ಸೂರ್ಯದೇವ ರಾಮ ಮಂದಿರ ಓಪನ್ಗೆ ಹೋಗ್ಬಿಟ್ಟವ್ರೆ. ಸೊ ಇವತ್ತು ರಜಾ ಹಾಕೋಬಿಟ್ಟವ್ರೆ. ಇವತ್ತೆಲ್ಲ ಒಂದು 3 ದಿವಸದಿಂದ ರಜಾನೇ ಹಾಕೋಬಿಟ್ಟವ್ರೆ. ಗಾಡಿ ಆಲ್ರೆಡಿ 2180 ಕಿಲೋಮೀಟ್ರ್ ಬಂದ್ಬಿಡ್ತು. ಎನಿ ವಿತೌಟ್ ಪ್ರಾಬ್ಲಮ್, ಏನು ಸಮಸ್ಯೆ ಇಲ್ಲದೆ. ಜೈ ಶ್ರೀರಾಮ್. ನಮ್ಮ 9ನೇ ದಿನದ ರೈಡ್ ಸ್ಟಾರ್ಟ್ ಆಗ್ಬಿಡ್ತು. ಸದ್ಯಕ್ಕೆ ಇವಾಗ ವಾರಣಾಸಿಯಿಂದ ಅಯೋಧ್ಯೆ ಕಡೆಗೆ ನಮ್ಮ ಪಯಣ. ಮೈಸೂರಿಂದ ಅಯೋಧ್ಯೆಗೆ ನಾನು ಏನ್ ರೈಡ್ ಮಾಡ್ತಾ ಇದೀನಿ ಅದು 2000 ಕಿಲೋಮೀಟರ್ ಆಲ್ರೆಡಿ ಕಂಪ್ಲೀಟ್ ಆಗೋಯ್ತು. ವಾರಣಾಸಿಗೆ ನಾನು ರೈಡ್ ಸ್ಟಾರ್ಟ್ ಮಾಡಿದ್ದು ಅಯೋಧ್ಯೆಗೆ ಹೋಗ್ಬೇಕು ಅಂತ. ವಾರಣಾಸಿಗೆ ಯಾಕೆ ಬಂದೆ ಅಂತ ನೀವು ಹಿಂದಿನ ವಿಡಿಯೋಗಳೆಲ್ಲ ನೋಡಿದ್ರೆ ಕರೆಕ್ಟ್ ಆಗಿ ಗೊತ್ತಾಗ್ಬಿಡುತ್ತೆ. ಆಲ್ರೆಡಿ ಕಾಶಿ ವಿಡಿಯೋನು ಅಪ್ಲೋಡ್ ಮಾಡಿದೀನಿ, ನೀವು ನೋಡಬಹುದು. ನಾನು ಈ ರೈಡ್ ಮಾಡ್ತಿರೋ ದಿನಾಂಕ ಬಂದು 22 ಜನವರಿ, ಅಂದ್ರೆ ರಾಮ ಮಂದಿರ ಓಪನ್ ದಿವಸನೇ ನಾನು ರೈಡ್ ಮಾಡ್ತಾ ಇದೀನಿ. ಈ ವಿಡಿಯೋನ ಅಪ್ಲೋಡ್ ಮಾಡೋದು ಸ್ವಲ್ಪ ಡಿಲೇ ಆಗಿರುತ್ತೆ. ನಾನು ಮೈಸೂರಿಂದ ಅಯೋಧ್ಯೆಗೆ ರೈಡ್ ಏನ್ ಸ್ಟಾರ್ಟ್ ಮಾಡಿದೆ ಅದೇ ಟೈಮಲ್ಲಿ ನಾನು ಕರೆಕ್ಟ್ ಆಗಿ ಪ್ಲಾನ್ ಮಾಡ್ಕೊಂಡಿದ್ದೆ ಅಯೋಧ್ಯೆಗೆ ಓಪನಿಂಗ್ ಡೇಗೆ ರೀಚ್ ಆಗಬೇಕು ಅಂತ. ಆದರೆ ಟ್ವಿಸ್ಟ್ ಏನಾಗಿತ್ತು ಅಂದರೆ ಅಲ್ಲಿಗೆ ಪಬ್ಲಿಕ್ ಎಂಟ್ರಿ ಇರಲಿಲ್ಲ ಓಪನಿಂಗ್ ಡೇ ಮತ್ತು ಅದ್ರ ಹಿಂದಿನ ದಿವಸ. ಹಾಗಾಗಿ ನಾನು ಇಲ್ಲಿಗೆ ಡೈವರ್ಷನ್ ಮಾಡ್ಕೋಬೇಕಾಗಿತ್ತು ವಾರಣಾಸಿಗೆ. 2 ದಿನ ಅಲ್ಲಿ ಹೋಗೋಕ್ಕಾಗಲ್ಲ ಅಂತೇಳಿ. ಸೊ ಇವಾಗ ಸದ್ಯಕ್ಕೆ ವಾರಣಾಸಿಯಿಂದ ಅಯೋಧ್ಯೆ ಕಡೆಗೆ ಹೋಗ್ತಾ ಇದ್ದೀವಿ. ಇವತ್ತೇ ಓಪನಿಂಗ್ ಡೇ, ನೋಡೋಣ ಪಬ್ಲಿಕ್ ಎಂಟ್ರಿ ಬಿಡ್ತಾರಾ ಅಂತ. ಸೊ ಕಾಶಿಲಿ ಎಲ್ಲ ದರ್ಶನ ಎಲ್ಲ ಆಯಿತು. ಚಳಿ ಮಾತ್ರ ಭಯಂಕರವಾಗೈತೆ, ಏನು ಮಾಡೋಕ್ಕಾಗಲ್ಲ. ಬನ್ನಿ ಹೋಗವ. ಇವಾಗ ಅಯೋಧ್ಯೆ ಕಡೆಗೆ ಪಯಣ. ನೋಡವ ಎಂಟ್ರಿ ಕೊಡ್ತಾರಾ ಇಲ್ವಾ ಏನು ಅಂತ ಗೊತ್ತಿಲ್ಲ, ಹೋದಾಗಲೇ ಗೊತ್ತಾಗೋದು. ಮಿಸ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡಿದ್ರೆ ಫಾಲೋ ಮಾಡ್ಕೊಬಿಡಿ, ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ ಫಾಲೋ ಮಾಡಿ. ಸೊ ಚಾನಲ್ ನಿಮ್ಗೆ ಗೊತ್ತಲ್ವಾ, ಟ್ರಾವೆಲ್ ಫುಡ್ ಇನ್ ಕನ್ನಡ ಅಂತ. ಇಲ್ಲೆಲ್ಲ ಗಾಡಿ ಓಡಿಸೋದು ಬೇರೆ ಸ್ಟ್ಯಾಂಡರ್ಡ್. ಇವ್ರ ಸ್ಟ್ಯಾಂಡರ್ಡೆಲ್ಲ ನಮ್ಮ ಕೆಲ ಗಾಡಿ ಓಡ್ಸೋಕ್ಕಾಗಲ್ಲ, ಚಾನ್ಸೇ ಇಲ್ಲ ಗಾಡಿ ಓಡ್ಸೋಕ್ಕೆ ಇವ್ರ ಸ್ಟ್ಯಾಂಡರ್ಡಲ್ಲಿ. ಸೊ ಏನು ಮಾಡೋಕ್ಕಾಗಲ್ಲ. ಇವ್ರ ಸ್ಟ್ಯಾಂಡರ್ಡ್ ಎಲ್ಲ ಕಲಿಬೇಕು ಅಂದರೆ ಇಲ್ಲೇ ಇರಬೇಕಾಯ್ತು. 1 ತಿಂಗಳು 2 ತಿಂಗಳು ಇಲ್ಲೇ ಇರಬೇಕಾಯ್ತೆ. ಯಪ್ಪ, ವಾರಣಾಸಿ ಸಿಟಿ ಒಳಗೆ ಸುಲಭ ಅಲ್ಲ ಗಾಡಿ ಓಡಿಸೋದು, ಭಯಂಕರ ಕಷ್ಟ. ಎಲ್ಲ ಸಣ್ಣ ಸಣ್ಣ ಗಲ್ಲಿ ಪಲ್ಲಿಗಳೇ, ಚಾನ್ಸೇ ಇಲ್ಲ ಒಳಗಡೆ ಎಲ್ಲ ನಾವು ಓಡಾಡೋಕ್ಕೆ. ಏನು ನುಕ್ಕೊಂಡು ಪಕ್ಕೊಂಡು ಆರು ನೋಡ್ಕೊಂಡು ಬರ್ತಾನೆ ಇರ್ತಾರೆ. ಗಾಡಿ ಒಂಚೂರು ಸ್ಲೋ ಆಯಿತು ಅಂದ್ರೆ ಬರ್ರ ಅಂತ ಆರು ನೋಡಿತಾರೆ. ಮುಂದೆ ಜಾಮ್ ಆಗಿರೋದು ನೋಡಿದ್ರು ಆರು ನೋಡಿತಾರೆ. ಸುಲಭ ಅಲ್ಲ. ಕಾಶಿಲೇ ಎಷ್ಟು ಬ್ಯುಸಿ ಇದೆ. ಇನ್ನು ಅಯೋಧ್ಯೆ ಕತೆ ಏನು ಅಂತ ಗೊತ್ತಿಲ್ಲ. ಅಯೋಧ್ಯೆಗೆ ಹೋಗ್ಬೇಕು, ಅಯೋಧ್ಯೆಗೆ ಹೋಗಿ ನೋಡ್ಬೇಕು ಏನು ಕತೆ ಅಂತ. ಸೊ ಸ್ವಲ್ಪ ಪ್ಲ್ಯಾನ್ ಮಾಡಿರ್ತಾರೆ ಅಂತ ಅನ್ಕೋತೀನಿ. ನೋಡವ ಹೋದಾಗ ಗೊತ್ತಾಗತ್ತಲ್ಲ. ವಾರಣಾಸಿ ಸಿಟಿ ಸ್ವಲ್ಪ ದಾಟಾಯ್ತು, ಏನೋ ರಿಂಗ್ ರೋಡ್ ಅಂತ ತೋರಿಸ್ತಾ ಇದೆ. ಸೊ ಹೋಗ್ತಾ ಇದ್ದೀವಿ. ಮ್ಯಾಪ್ ಬೇರೆ ಇವಾಗಲೇ ಕೈ ಕೊಡ್ತಾ ಇದೆ, ಸರಿಯಾಗಿ ವರ್ಕ್ ಆಗ್ತಿಲ್ಲ. ಅದು ಏನಕ್ಕೆ ವರ್ಕ್ ಆಗ್ತಿಲ್ಲ ಗೊತ್ತಿಲ್ಲ. ಸೊ ಮೊಬೈಲ್ ಹಾಕೊಂಡು ಸೈಡಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನೇನು ಮಾಡಲಿ. ಸೊ ಸ್ವಲ್ಪ ಸಿಟಿ ದಾಟ್ಬಿಟ್ಟು ಹೈವೇವರೆಗೂ ಹೋಗ್ಬೋಣ ಅಂತ. ವಾರಣಾಸಿಯಿಂದ ಅಯೋಧ್ಯೆ ಬಂದು ಒಂದು 220ರಿಂದ 230 ಕಿಲೋಮೀಟರ್ ಆಗುತ್ತೆ. ನಯನಕುಮಾರ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಡಿಮೆ ದರದಲ್ಲಿ ಅತ್ಯಾಧುನಿಕ ಚಿಕಿತ್ಸೆ, 2,000ಕ್ಕೂ ಹೆಚ್ಚು ಯಶಸ್ವಿ ಶಸ್ತ್ರಚಿಕಿತ್ಸೆ ಹಾಗೂ 22,000ಕ್ಕೂ ಹೆಚ್ಚು ಹೊರರೋಗಿಗಳ ಯಶಸ್ವಿ ಚಿಕಿತ್ಸೆ. ಸಂಪರ್ಕಿಸಿ, ನೇತಾಜಿ ಸರ್ಕಲ್ ಹತ್ತಿರ, ದಟ್ಟಗಳ್ಳಿ, ಮೈಸೂರು. ಸೊ ಇವಾಗ ಸುಲ್ತಾನ್ಪುರ್ ಜಾನ್ಪುರ್ ಅಂತ ಬರುತ್ತೆ. ಇದು NH ಯಾವುದೋ 30 ಏನೋ ಬರುತ್ತೆ. ಇದು NH ಇದ್ರಲ್ಲಿ ಹೋಗ್ತಾ ಇದ್ದೀನಿ. ಸದ್ಯ ಸಿಟಿ ಎಲ್ಲ ದಾಟಾಯಿತು. ಇದ್ರಲ್ಲಿ ಹೋಗೋ ಚಳಿ ಮಾತ್ರ ಈ ಚಳಿ ಅಂತಲೇ ಬರುತ್ತೆ. ಸೊ ಕೋಲ್ಡ್ ಮಾತ್ರ ಕಡಿಮೆ ಆಗಿಲ್ಲ. ಕೋಲ್ಡ್ ಅಂತೂ ಚಾನ್ಸೇ ಇಲ್ಲ. ಟೈಮ್ ಎಷ್ಟು ಗೊತ್ತಾ? ಬೆಳಗ್ಗೆ ಏನೋ 6 ಗಂಟೆನೋ 7 ಗಂಟೆನೋ ಅನ್ನಿಸ್ತಾ ಇರ್ಬೋದು ನಿಮಗೆ. 12:15 ಆಯಿತು ಟೈಮು. 12:15 ಆಯಿತು ಮಧ್ಯಾಹ್ನ. ಸೊ ಹಿಂಗೆ ವೆದರ್. ಸೂರ್ಯದೇವ ರಾಮ ಮಂದಿರ ಓಪನ್ಗೆ ಹೋಗ್ಬಿಟ್ಟವ್ರೆ. ಸೊ ಇವತ್ತು ರಜಾ ಹಾಕೋಬಿಟ್ಟವ್ರೆ. ಇವತ್ತೆಲ್ಲ ಒಂದು 3 ದಿವಸದಿಂದ ರಜಾನೇ ಹಾಕೋಬಿಟ್ಟವ್ರೆ. ಇವಾಗ ಏನು ವಿಡಿಯೋ ಮಾಡ್ತಾ ಇದೀನಿ ಕರೆಕ್ಟಾಗಿ ಈ ಟೈಮ್ಗೆ ಅಯೋಧ್ಯೆಯಲ್ಲಿ ರಾಮ ಮಂದಿರದಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠೆ ಆಗಿರುತ್ತೆ. ಸೊ ಜೋರಾಗಿ ಹೇಳವ, ಜೈ ಶ್ರೀರಾಮ್, ಜೈ ಶ್ರೀರಾಮ್.
ನನ್ನ ವಿಡಿಯೋ ಸ್ವಲ್ಪ ಡಿಲೇ ಬರ್ಬೋದು, ನೀವು ಬೇರೆ ವಿಡಿಯೋಗಳೆಲ್ಲ ನೋಡಿರ್ತೀರಾ. 500 ವರ್ಷಗಳ ಕನಸು, 500 ವರ್ಷಗಳ ಕನಸು ನಮ್ದು. ಸೊ ನನ್ಸಾಗ್ತಾ ಇದೆ ರಾಮ ಮಂದಿರ ಅಯೋಧ್ಯೆಯಲ್ಲಿ. ಸೊ ಇದಕ್ಕಿಂತ ಪುಣ್ಯವಂತ ನಾವು ಈ ಸಂದರ್ಭದಲ್ಲಿ ನಾವು ಬದುಕಿದೀವಲ್ಲ, ಭೂಮಿ ಮೇಲೆ ಇದೀವಲ್ಲ, ಸೊ ನಾವೇ ಭಾಗ್ಯವಂತರು. ಜೈ ಶ್ರೀರಾಮ್. ರಾಮ ಮಂದಿರಕ್ಕೋಸ್ಕರ 500 ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಪ್ರಾಣ ತ್ಯಾಗ ಮಾಡಿದವ್ರಿಗೆಲ್ಲರಿಗೂ ಜೋರ ಕೂಗೇಳಿ ಅವ್ರ ಆತ್ಮಗಳಿಗೆ ಕೇಳಿಸ್ಬೇಕು, ರಾಮ ಮಂದಿರ ಆಗೋಯ್ತು ಅಂತ. ನಾವು ಕೂಗೋ ಕೂಗು ಅವ್ರ ಆತ್ಮಗಳಿಗೆ ತಲುಪಬೇಕು. ಸೊ ಕೇಳಿಸ್ಬೇಕು ಆತ್ಮಗಳಿಗೆ. ಸೊ ಆ ರೀತಿ ಕೂಗಿ ಜೈ ಶ್ರೀರಾಮ್ ಅಂತ. ಏನೋ ಒಂದು ಪ್ರಪಂಚನೇ ಗೆದ್ದಂತ ಫೀಲಿಂಗ್ ನನಗೆ ಮೈಯಲ್ಲಿ. ರೋಮಾಂಚನ ಆಗ್ತಾ ಇದೆ ನಿಜವಾಗ್ಲು. ಈ ಚಳಿ ಗಿಳಿ ಎಲ್ಲ ಮ್ಯಾಟ್ರಿ ಆಗ್ತಿಲ್ಲ ಇವಾಗ. ರಾಮ ಮಂದಿರ ಆಗೋಯ್ತು, ಬಾಲರಾಮನ ಪ್ರಾಣ ಪ್ರತಿಷ್ಠೆ ಆಗೋಯ್ತು. ಸನಾತನ ಧರ್ಮ ಯಾರ್ಯಾರು ಪಾಲಿಸ್ತಾ ಇದ್ರ ಅವ್ರಿಗೆಲ್ಲರಿಗೂ ಇವತ್ತು ದೀಪಾವಳಿ, ಸಂಕ್ರಾಂತಿ, ಯುಗಾದಿ ಎಲ್ಲ ಒಟ್ಟಿಗೆ ರಾಮ ಮಂದಿರಕ್ಕೆ ಹೋಗಕ್ಕಾದ್ರೆ ಖಂಡಿತ ಖುಷಿಯಾಗಿ ಹೋಗ್ತೀನಿ. ನೋಡವ ಎಂಟ್ರಿ ಸಿಗುತ್ತಾ ಇಲ್ವಾ, ಇಲ್ಲ ಏನಾದ್ರು ಸಮಸ್ಯೆ ಆಗುತ್ತಾ ಅಂತ ಒಂದಷ್ಟು ಎನ್ಕ್ವೈರಿಗಳು ಮಾಡಕ್ಕೆ ಹೇಳಿದೀನಿ. ನೋಡವ ಸಂಭ್ರಮಗಳು ನಡೀತಾ ಇದೆ ನೋಡಿ. ಈ ತರ ಸುಮಾರು ನೋಡ್ಬಿಟ್ಟೆ ನಾನು. ಈ ತರ ಒಂದು 30-40 ನೋಡ್ಬಿಟ್ಟೆ. ಪ್ರತಿ ಊರಲ್ಲೂ ನಡೀತಾ ಐತೆ ಈ ತರ. ಸೊ ಅಯೋಧ್ಯೆ ರಾಮ ಮಂದಿರ ಓಪನಿಂಗ್ ಡೇದು ಸೆಲೆಬ್ರೇಟ್ ಮಾಡ್ತಾವ್ರೆ ಎಲ್ಲ ಊರುಗಳಲ್ಲೂ. ಇಡೀ ಪ್ರಪಂಚದಲ್ಲಿ ಸನಾತನ ಧರ್ಮ ಪಾಲಿಸ್ತಾರೋ ಎಲ್ಲರೂ ರಾಮ ಮಂದಿರ ಬಂದು ನೋಡೋವರೆಗೂ ಆ ಸೆಲೆಬ್ರೇಷನ್ ನಡೀತಾ ಇರುತ್ತೆ. ಸೊ ಇಲ್ಲೇ ಚಾರ್ಜ್ ಹಾಕೊಂಡಿದ್ದೆ ಗಾಡಿನ. ನೋಡಿ ಇವತ್ತು ರಾಮ ಮಂದಿರ ಓಪನ್ ಅಲ್ವಾ. ಸೊ ಎಲ್ಲ ಕಡೆ ಈ ಥರ ದಾರಿಲಿ ಸ್ವೀಟು. ಇಲ್ಲೆಲ್ಲ ನಮ್ಮಂಗೆ ಮಜ್ಜಿಗೆ ಪಾನಕ ಕೊಡ್ತಿಲ್ಲ, ಟೀ ಕೊಡ್ತಾವ್ರೆ. ಸುಮಾರು ಕಡೆ ಟೀನೂ ಕೊಡ್ದೆ. ಸೊ ಇವಾಗ ಲಡ್ಡು ಕೊಟ್ಟವ್ರೆ. ಗಾಡಿಗೆ ಚಾರ್ಜ್ ಮಾಡಾಯ್ತು, ಗಾಡಿಗೂ ಚಾರ್ಜ್ ಆಯಿತು. ಇವಾಗ ಹೊರಡವ. ಇಲ್ಲಿಂದ ಅಯೋಧ್ಯ ಕರೆಕ್ಟಾಗಿ 80 ಕಿಲೋಮೀಟ್ರ್ ಐತೆ. ಜಸ್ಟ್ 80 ಕಿಲೋಮೀಟ್ರ್ ಅಷ್ಟೇ. ಆದರೆ ಅದರಲ್ಲೊಂದು ಸಮಸ್ಯೆನೂ ಐತೆ. ಏನು ಮಾಡ್ತೀರಾ, ನಮ್ಮ ಮನೆ ಬರಗಳು ಹಂಗೆ ಹೈವೇ ಎಲ್ಲ ಬಂದ್ ಮಾಡಿಬಿಟ್ಟವ್ರಂತೆ. ಸೊ ಓಕೆ ಬಿಡಲ್ವಂತೆ ಹೈವೇಲಿ. ಇವತ್ತುವರೆಗೂ ಏನು ಮಾಡೋದು ಅಂತ ಒಂದು ಗೊತ್ತಾಗ್ತಿಲ್ಲ. ಯಾವುದೋ ಒಂದು ಕನ್ಫರ್ಮೇಷನ್ಗೋಸ್ಕರ ಕೇಳೈತೆ. ನೋಡವ, ಏನಾರು ಓಕೆ ಅಂದರೆ ಹೋಗ್ಬೇಕು, ಇಲ್ಲ ಅಂತಂದರೆ ಇಲ್ಲೇ ಮಧ್ಯೆ ಒಂದು ಊರು ಸಿಗುತ್ತೆ. ಸೊ ಅಲ್ಲಿರಬೇಕು. ಯಾಕಂದರೆ ಅಯೋಧ್ಯೆ ಹತ್ತತ್ರ ಹೋಗ್ಬಿಟ್ಟು ಯಾವುದೇ ಹೋಟ್ಲಿಗೆ ಹೋಯ್ತು ಅಂದರೆ 5,000, 10,000, 15,000 ತೋರಿಸ್ತೈತೆ ಆನ್ಲೈನಲ್ಲಿ. ಹೈವೇ ಓಪನ್ ಆಯಿತು ಅಂದರೆ ಬೆಳಗ್ಗೆ ಹೋಗ್ಬಿಡ್ಬೇಕು ಅಲ್ಲಿಗೆ. ಓಪನಿಂಗ್ ಡೇ ಇರೋದ್ರಿಂದ ಸೊ ದೇವಸ್ಥಾನಕ್ಕಂತೂ ಹೋಗೋಕ್ಕಾಗಲ್ಲ. ಸುಮ್ಮನೆ ಹತ್ರ ಸುತ್ತಾಡ್ಕೊಂಡಾರ ಬರವ ಅಂತ ಅಂದ್ಕೊಂಡೆ. ಸೊ ಅದಕ್ಕೂ ದಾರಿ ಇಲ್ದೆ ಹೋದಂಗೆ ಮಾಡ್ತಾವ್ರೆ. ಊರೊಳಗೆ ಯಾರನ್ನೂ ಬಿಡ್ತಾ ಇಲ್ಲ ಅಂತವ್ರೆ. ನೋಡವ, ಯಾಕಂದರೆ ಅಲ್ಲಿರೋರೇ ಒಬ್ರು ಕಾಂಟ್ಯಾಕ್ಟಿಂದ ಗೊತ್ತಾಗ್ತಿರೋದು. ಸೊ ಅಲ್ಲಿ ಊರಲ್ಲಿ ಇರೋರ್ದೆ. ನೋಡೋಣ ಏನಾಗುತ್ತೆ ಅಂತ. ಇನ್ನೊಂದು ಅರ್ಧ ಗಂಟೆಲಿ ಗೊತ್ತಾಗುತ್ತೆ. ಇನ್ನೊಂದು ಅರ್ಧ ಗಂಟೆ ಒಳಗೆ ಒಂದು ಊರಿಗೆ ಹೋಗ್ತೀವಿ, ಸುಲ್ತಾನ್ಪುರ ಅಂತ. ಅದಕ್ಕೆ ಹೋಗವ. ಸೊ ನಾನು ಒಂದು ದಿವಸ ಲೇಟಾಗಲಿ ಗುರು ನೋಡೋಕ್ಕೆ. ಒಂದು ದಿವಸ ಅಲ್ಲ, ಒಂದು ತಿಂಗಳಲ್ಲ, 1 ವರ್ಷ ಲೇಟಾಗಲಿ. ಸೊ 500 ವರ್ಷಗಳಿಂದ ಕಾಣ್ತಿದ್ದು ಕನಸು ನನಸಾಗೈತಿ ಇವತ್ತು. ಸೊ ಅದು ಮುಖ್ಯ. ಏನಾಗೋಯ್ತು ಒಟ್ನಲ್ಲಿ ದರ್ಶನ ಮಾಡ್ಕೊಂಡ್ರೆ ಅಂತೂ ಹೋಗಲ್ಲ, ಅದಂತೂ ಪಕ್ಕ. ಅದು ಎಷ್ಟು ದಿವಸ ಆಗ್ಬೇಕಾರೆ ಆಗೋಗ್ಲಿ. ಇಷ್ಟು ದಿವಸ ಬಂದಿರೋದೇನಕ್ಕೆ, ಶ್ರೀರಾಮ ಬಾಲರಾಮನ ನೋಡ್ಕೊಂಡು ಹೋಗ್ಬೇಕು. ಅದು ನಮ್ಮೂರಿಂದ ಬಂದಿರೋ ಕಲ್ಲು. ಸೊ ನಮ್ಮೂರವ್ರು ಕೆತ್ತನೆ ಮಾಡಿರೋದು. ಓಹೋ ಇದೆಲ್ಲ ನಡೀತಾ ಇರ್ತಿಲ್ಲಿ. ಭಯಂಕರ ಮಾತ್ರ. ಸುಲಭನೇ ಅಲ್ಲ ಗುರು ಇಲ್ಲಿ ಗಾಡಿ ಓಡಿಸೋದು. ಚಾನ್ಸೇ ಇಲ್ಲ. ಬುದ್ಧಿ ಜೀವ ಇಲ್ದೇ ಇರೋ ನನ್ನ ಚಾರ್ಲಿನ ಮೈಸೂರಿಂದ ಅಯೋಧ್ಯೆಗೆ 2,500 ಕಿಲೋಮೀಟರ್ ರೈಡ್ ಮಾಡಿದೀನಿ. ಒಂದು ಚೂರು ಹೊಗೆ ಬಿಟ್ಟಿಲ್ಲ. ಬುದ್ಧಿ ಜೀವನ ಇರೋ ನಾವು ಧೂಮಪಾನ ಮಾಡಿ ನಾವು ಆರೋಗ್ಯ ಕೆಡಿಸ್ಕೊತಾ ಇದೀವಿ. ಧೂಮಪಾನ ಬಿಡಬೇಕು ಅಂತ ತುಂಬಾ ಟ್ರೈ ಮಾಡ್ತಾ ಇದೀವಿ. ಅರ್ವಿ ಬಿಡಕ್ ಆಗ್ತಿಲ್ಲ ಅಂತ ನೀವೇನಾರು ಹೇಳಿದ್ರೆ ಜಾಸ್ತಿ ತಲೆ ಕೆಡಿಸ್ಕೊಬೇಡಿ, ನಾನ್ ಬಿಡಿಸ್ತೀನಿ. ಶ್ರೀರಾಮನ ಆಶೀರ್ವಾದದಿಂದ ಆಯುರ್ಬ್ರಹ್ಮ ವೆಲ್ನೆಸ್ ನವರು AB ಅಡ್ವಾನ್ಸ್ ಆಂಟಿ ಸ್ಮೋಕಿಂಗ್ ಹರ್ಬಲ್ ಟೀನ ಮಾರ್ಕೆಟ್ ತಂದಿದ್ದಾರೆ. ಈ ಹರ್ಬಲ್ ಟೀನ ಬೆಳಗ್ಗೆ ರಾತ್ರಿ ಊಟಕ್ಕಿಂತ ಮುಂಚೆ 2 ಸಲ ಕುಡೀರಿ ಸಾಕು. ನಾನ್ ಗ್ಯಾರಂಟಿ ಕೊಡ್ತೀನಿ, ಲೈಫ್ ಅಲ್ಲೇ ನೀವು ಸ್ಮೋಕಿಂಗ್ ಮಾಡಲ್ಲ. ಇನ್ನೇನಕ್ಕೆ ತಡ 1% ಎಫರ್ಟ್ ಹಾಕ್ಬಿಟ್ಟು ಸ್ಕ್ರೀನ್ ಅಲ್ಲಿ ಕಾಣಿಸಿರೋ ನಂಬರ್ಗೆ ಕಾಲ್ ಮಾಡಿ ಈ ಆಂಟಿ ಸ್ಮೋಕಿಂಗ್ ಹರ್ಬಲ್ ಟೀನ ತರಿಸ್ಕೊಳ್ಳಿ. ಇನ್ಮೇಲೆ 101% ನೀವು ಸ್ಮೋಕಿಂಗ್ ಮಾಡಲ್ಲ. ಈ ಆಂಟಿ ಸ್ಮೋಕಿಂಗ್ ಹರ್ಬಲ್ ಟೀ ಕುಡಿದು ನನ್ನ ಸ್ನೇಹಿತನು 5 ದಿನದಲ್ಲಿ ಧೂಮಪಾನ ಬಿಟ್ಟಿಯಾನೆ. ಇದರ ಫುಲ್ ಲೆಂತ್ ವಿಡಿಯೋ ಬಂದು ನನ್ನ ಟ್ರಾವೆಲ್ 14 ಕನ್ನಡ ಯೂಟ್ಯೂಬ್ ಮತ್ತೆ ಫೇಸ್ಬುಕ್ ಪೇಜ್ ಅಲ್ಲಿ ಅಪ್ಲೋಡ್ ಮಾಡಿನಿ, ನೀವು ನೋಡಬಹುದು. ಹೇಳ್ಬಿಟ್ಟಿನಿ, ಯಾರು ನನ್ನ ವಿಡಿಯೋ ನೋಡೋ ಇಲ್ಲ ಬೇರೆಯವ್ರು ಯಾರ್ದೋ ವಿಡಿಯೋ ನೋಡ್ಬಿಟ್ಟು ಗಾಡಿ ಎತ್ಕೊಂಡು ನಾವು ನುಗ್ಬಿಡೋ ಅಂತ ಬಂದರೆ ದಯವಿಟ್ಟು ಹುಷಾರು, ಚಾನ್ಸೇ ಇಲ್ಲ. ಎಲ್ಲರೂ ಕಾರ್ಗಳಲ್ಲಿ ಒಬ್ಬೊಬ್ಬ ಒಂದೊಂದು ಬಾವುಟಗಳಿರುತ್ತೆ. ಯಾವುದೋ ಪಕ್ಷದ್ದು, ಇದ್ರದ್ದು, ಧರ್ಮದ್ದು, ಜಾತಿದು, ಇರದ್ದು ಗೊತ್ತಿಲ್ಲ. ಒಂದು ಬಾವುಟಗಳಿರುತ್ತೆ. ಗ್ಲಾಸ್ ಮುಂದೆ ಅದಕ್ಕೊಂದೊಂದು ಬೋರ್ಡ್ಗಳಿರುತ್ತೆ. ಸೊ ಒಳಗಡೆಯಿಂದ ಗ್ಲಾಸಿಂದ ಇಟ್ಬಿಟ್ಟಿರ್ತಾರೆ. ಅವರದ್ದೇ ರಾಜ್ಯಭಾರಗಳು. ಸೊ ಅವರೆಲ್ಲ ಪಚ್ಕೊಂಡು ಅವ್ರಿಗೆ ಯಾರು ರೂಲ್ಸು ಮೇಂಟೈನ್ ಮಾಡಲ್ಲ, ಏನೂ ಇಲ್ಲ. ಹೋಯ್ತಾರದಷ್ಟೇ ಆಪೋಸಿಟು ಗೀಪೋಸಿಟ್ ಅವೆಲ್ಲ ಇಲ್ಲವೇ ಇಲ್ಲ. ಲಾರಿಗಳೇ ಒನ್ ವೀಲ್ ಬರ್ತವೆ. ನಾನೇನಾದ್ರು ಒಂಚೂರು ಮಿಸ್ ಆಗಿದ್ರೆ ನಂದೇ ಪ್ರಾಣ 4-5 ಸಲ ಹೋಗ್ಬಿಟ್ಟಿರೋದು. ಆ ಥರದ್ದು ದೂರ ಇದು, ಏನೂ ಮಾಡೋಕ್ಕಾಗಲ್ಲ. ಮಧ್ಯಪ್ರದೇಶದಲ್ಲಿ ಹಸುಗಳು ಅಡ್ಡ ಬರ್ತಿದ್ದೋ, ಇಲ್ಲಿ ಮನುಷ್ಯಗಳದೇ ಆಟ. ಉತ್ತರ ಪ್ರದೇಶದಲ್ಲಿ ಭಯಂಕರ.
ಇವ್ರನ್ನೆಲ್ಲ ಚಾನ್ಸ್ ಇಲ್ಲ ನೀವು ಮ್ಯಾನೇಜ್ ಮಾಡೋಕ್ಕೆ. ಒಂದು ಚೂರು ಅವ್ರ ಕಡೆಯಿಂದ ತಪ್ಪಾಗಿ ನಾವು ಟಚ್ ಆಗಿಬಿಟ್ರು ಅಷ್ಟೇ, ನಮ್ಮ ಕಡೆಯಿಂದ ಅವರಾದರೂ ಅಷ್ಟೇ. ಸೊ ದೂರ ಹೊರಗಡೆಯಿಂದ ಯಾರು ಬಂದಿರ್ತಾರೆ ಅವರೇ ಮಿಕ್ಕ. ಹುಷಾರಾಗಿರ್ಬೇಕು, ಎಷ್ಟು ಹುಷಾರಾಗೈತೆ ಅಷ್ಟು ಹುಷಾರು. ಎಲ್ಲ ಕಡೆ ರಾಮನ ಹಬ್ಬ ನಡೀತೈತೆ. ಸೆಲೆಬ್ರೇಷನ್ ಮಾತ್ರ ಚೆನ್ನಾಗಿ ಮಾಡ್ತಾವ್ರೆ ಗುರು. ನಮ್ಮೂರಲ್ಲಿ ಹೆಂಗೆ ಮಾಡ್ತಾವ್ರೆ ಅಂತ ಗೊತ್ತಾಗ್ತಿಲ್ಲ ನನಗೆ, ನೋಡಬೇಕು. ಮೀಡಿಯಾದಲ್ಲಿ ಒಟ್ಟಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಇವೆಲ್ಲ ನೋಡ್ಕೊಂಡೆ. ನೋಡಿ ಸೆಲೆಬ್ರೇಷನ್ ಯಾವ ಊರಲ್ಲೂ ಸೆಲೆಬ್ರೇಷನ್. ಬೇರೆ ಕಡೆ ಅಡ ಇಟ್ಟಿರೋ ಚಿನ್ನನ ಬಿಡಿಸೋಕೆ ಹಣ ಬೇಕಾ? ಜಾಸ್ತಿ ಬಡ್ಡಿಗೆ ಅಡ ಇಟ್ಟಿರೋ ಚಿನ್ನನ ಬಿಡಿಸಿ ಕಡಿಮೆ ಬಡ್ಡಿಗೆ ಅಡ ಇಡ್ಬೇಕಾ? ನಿಮ್ಮ ಚಿನ್ನನ ನಿಮಗೆಲ್ಲಿಷ್ಟಾನೋ ಅಲ್ಲಿ ಮಾರ್ಬೇಕಾ? ನಿಮ್ಮ ಒಡವೆನ ಅಡ ಇಟ್ಟು ಬಡ್ಡಿ ಕಟ್ಟಿ ಇಟ್ಟ ಒಡವೆನೂ ಹೋಯ್ತು, ದುಡ್ಡು ಹೋಯ್ತು ಅನ್ನೋ ಚಿಂತೆ ಇದೆಯಾ? ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ನಿಮ್ಮ ಬದುಕಿಗೆ ಶ್ರೀರಕ್ಷೆ. ಪಟಾಕಿ ಹೊಡಿತಾವ್ರೆ. ಯಾವ್ದೋ ಮದುವೆ ನಡೀತೈತೆ. ಮದುವೆಗೂ ಡಿಜೆ ಗುರು ಇಲ್ಲಿ. ಮದುವೆಗೆ ಸವಾರಿ ಮಾಡ್ಕೊಂಡು ಹೋಗ್ತಾರೆ ಗಾಡೀಲಿ ಕೂರಿಸ್ಕೊಬಿಟ್ಟು. ಜೀಪಲ್ಲಿ ಗೋಪಲ್ಲಿ ಡೆಕೋರೇಷನ್ ಮಾಡಿರ್ತಾರಲ್ಲ ಆ ಥರ ಜೀಪಲ್ಲಿ. ಪಲ್ಲಕ್ಕಿ ಜೀಪ್ಗಳು ಬರ್ತಾವಲ್ಲ ನಮ್ಮೂರಲ್ಲಿ, ದೇವ್ರ ಉತ್ಸವಕ್ಕೆಲ್ಲ ತಗೊಂಬರ್ತೀವಲ್ಲ, ಸೊ ಆ ಥರ ಜೀಪು ಅಲ್ಲಿ ಹಾಕೊಂಡು ಡಿಜೆ ಹಾಕೊಂಡು ಮದುವೆಗಳನ್ನೆಲ್ಲ ಕರ್ಕೊಂಡು ಇದಕ್ಕೆ ಹೋಗ್ತಾರೆ, ಸೆಲೆಬ್ರೇಷನ್ ಮಾಡ್ತಾರೆ, ಊರನ್ನ ಸುತ್ತಿಸ್ತಾರೆ. ಏನು ಹತ್ತತ್ರ ಆಗ್ಬಿಟ್ಟೆ. ನೋಡುವ 22ಕ್ಕೆ ಆಗ್ತಿಲ್ಲ, ಇನ್ಯಾವಾಗ ಆಗುತ್ತೆ ಅಂತ. ನನ್ನ ಪ್ರಯತ್ನ ಅಂತೂ ನಾನು ಮಾಡ್ಬಿಟ್ಟೆ. ನಿಮ್ಗೆ ವೀಡಿಯೋ ಸ್ವಲ್ಪ ಡಿಲೇಗೆ ಬರುತ್ತೆ, ದಯವಿಟ್ಟು ಕ್ಷಮಿಸಿ. ಯಾಕಂದರೆ ಡ್ರೈವ್ ಮಾಡ್ಕೊಂಡು ಆಗ್ತಿಲ್ಲ. ಸಂಜೆ ಟೈಮು ಆ ಚಳಿಗೆ ಒತ್ಕೋಬೇಕು ಅನ್ಸುತ್ತೆ. ರಗ್ ಹೊತ್ಕೊಂಡು ಚಳಿಗೆ ಓಡಿಸ್ಕೋದ್ರೆ ಆಯ್ತಿಲ್ಲ. ಕೈಯಲ್ಲಿ ಕುತ್ಕೊಂಡು ಎಡಿಟಿಂಗ್ ಮಾಡೋಕ್ಕೆಲ್ಲ ಆಗ್ತಾನೆ ಇಲ್ಲ, ಬೆರಳೇ ಆಡ್ತಿಲ್ಲ, ಆ ರೀತಿ ಆಗ್ಬಿಟ್ಟಿದ್ದೆ. ಅದಕ್ಕೆ ಆದಷ್ಟು ಶಾರ್ಟ್ ವೀಡಿಯೋಗಳು ಅಪ್ಲೋಡ್ ಮಾಡಿದ್ದೆ ಇನ್ಸ್ಟಾಗ್ರಾಮಲ್ಲಿ. ಸೊ ಲಾಂಗ್ ವೀಡಿಯೋಗಳು ಇವತ್ತು ಹೋದರೆ ಖಂಡಿತ ಒಂದು 2 ವೀಡಿಯೋ ರೆಡಿ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಚಳಿ ಇಲ್ಲ ಅಂದಿದ್ರೆ ಎಡಿಟ್ ಮಾಡಿ ಹೆಂಗೋ ಅಪ್ಲೋಡ್ ಮಾಡಿಬಿಡ್ತಿದ್ದೆ. ಸೊ ಆಗ್ತಿಲ್ಲ, ತುಂಬ ಎಡಿಟಿಂಗ್ ಕೆಲಸನೂ ಏನಿಲ್ಲ. ಸೊ ಎಲ್ಲ ವಾಯ್ಸ್ ಓವರ್ ಇಲ್ಲೇ ಹೊರಟೋಗ್ಬಿಟ್ಟೈತಲ್ಲ. 2 ಅವರ್ 3 ಅವರ್ಸ್ ಸ್ಪೆಂಡ್ ಮಾಡಬೇಕು. ಸೊ ಜಾಸ್ತಿ ಕೆಲಸ ಇಲ್ಲ ಅಂದರೂ ಅಷ್ಟು ಇದ್ದೇ ಇರುತ್ತೆ ಎಡಿಟಿಂಗಲ್ಲಿ. 3 ಅವರ್ಸ್ ಆದ್ರೂ ಕೆಲಸ ಇದ್ದೇ ಇರುತ್ತೆ. ಸೊ ಅದನ್ನು ಮಾಡಬೇಕು. ನೋಡವ, ಅದಕ್ಕೂ ರಾಮನೇ ದಾರಿ ತೋರಿಸ್ಲಿ. ಅಲ್ಲೇ ಅಷ್ಟು ದೂರದಿಂದ ಗಾಡಿ ಓಡಿಸ್ಕೊಂಬಂದಾಗ ಏನೋ ಸಮಸ್ಯೆ ಇಲ್ಲದೆ ಕರ್ಕೊಬತ್ತವ್ರೆ, ಎಲ್ಲ ಮಾಡ್ತಾವ್ರೆ. ನಿನಗೆ ವಿಡಿಯೋ ಎಡಿಟಿಂಗಿಗೂ ರಾಮನೇ ಹೆಲ್ಪ್ ಮಾಡ್ಬೇಕು ಅಂತ ಕೇಳಕ್ಕೆ ಹೋಗ್ಬಿಡಿ. ಮತ್ತೆ ದೂರ ಬಂದಾಗೈತೆ, ಎಲ್ಲ ದೇವ್ರಿಗೆ ಬಿಟ್ಬಿಡ್ಬೇಕು. ಏನಪ್ಪ ಇದು ಕತೆ, ಇದೇ ಕಷ್ಟ. ಹೆಂಗೆ ಹೋಗ್ಬೇಕು ಅಂತ ಗೊತ್ತಾಗ್ತಿಲ್ಲ. ಎಲ್ಲ ಹಿಂದಿಲ್ ಬರೆದ್ಬಿಟ್ಟವ್ರೆ. ನಮ್ಗೆ ಹೆಂಗೆ ಗೊತ್ತಾಯ್ತು? ಓಕೆ, ನಾನು ಸುಲ್ತಾನ್ಪುರ ಅನ್ನೋ ಜಾಗಕ್ಕೆ ಹೋಗ್ಬೇಕು. ನನಗೇನು ಗೊತ್ತಾಯ್ತು ಹಿಂಗೆ ನೋ ಹಾಕ್ಬಿಟ್ರೆ. ಸದ್ಯಕ್ಕೆ ಹಿಂಗೆ ತೋರಿಸ್ತಾ ಇದೆ ರೈಟ್ ಸೈಡ್ಗೆ, ಮುಂದೆ ರೋಡೇ ಇಲ್ಲ ಅಂತ ತೋರಿಸ್ತೈತೆ. ಬನ್ನಿ ಹಿಂಗೆ ಹೋಗವ. ಸೊ ಮಧ್ಯಪ್ರದೇಶದ ಹಳ್ಳಿ ನೋಡಿ, ಎಲ್ಲ ಬೈಪಾಸಲ್ಲೇ ಓಡಾಡ್ತಿದ್ವಿ. ಈ ಸಲ ಇದಕ್ಕೆ ಬೈಪಾಸ್ ಇಲ್ಲ ಸುಲ್ತಾನ್ಪುರ್ಗೆ ಹೋಗೋಕ್ಕೆ. ನೋಡ್ಕೊಳ್ಳಿ, ಹಳ್ಳಿ ತುಂಬ ಏನು ಹಿಂದುಳಿದಿದೆ ಅಂತ ಅನ್ನಿಸ್ತಿಲ್ಲಪ್ಪ. ಆದರೆ ಮನೆ ಗೋಡೆಗಳಿಗೆ ಪ್ಲಾಸ್ಟಿಕ್ ಮಾಡಿಲ್ಲ ಇವರು, ಗಿಲವೇ ಮಾಡಿಲ್ಲ ಆಚೆಯಿಂದ. ಒಳಗಡೆ ಏನು ಕತೆ ಅಂತ ಗೊತ್ತಿಲ್ಲ, ಹೊರಗಡೆಯಿಂದಂತೂ ಗಿಲವ್ ಮಾಡಿಲ್ಲ. ನೋಡಿ ಇಲ್ಲಿ ಎಲ್ಲ ಕಾಣಿಸುತ್ತೆ ಮನೆಗಳೆಲ್ಲ. ಸೊ ಯಾವುದಕ್ಕೂ ಗಿಲವ್ ಮಾಡಿಲ್ಲ. ಎಲ್ಲೋ ಒಂದು 50% ಅಷ್ಟೇ. ಕೆಲವೊಂದಕ್ಕೆಲ್ಲ ಹಂಗೆ ಡೈರೆಕ್ಟ್ ಪೇಂಟ್ ಹೊಡೆದ್ಬಿಟ್ಟವ್ರೆ. ನೋಡಿ ಇಲ್ಲೆಲ್ಲ ಕಾಣಿಸ್ತಾ ಇಲ್ಲ. ಯಾವ ಮನೆಗೆ ಹೊರಗಡೆಯಿಂದ ಪ್ಲಾಸ್ಟಿಕ್ ಮಾಡಿಲ್ಲ ಹೊರಗತೆಗೆ. ಇಲ್ಲಿ ಏನಂತ ಗೊತ್ತಿಲ್ಲ, ಏನಾರ ಹೀಟ್ಗೆ ಟೆಂಪ್ರೇಚರ್ ವಿಷಯಕ್ಕೆ ಏನಾರು ಹಿಂಗೆ ಮಾಡ್ಕೊಂಡವ್ರ ಏನು ಅಂತ ಗೊತ್ತಿಲ್ಲ. ನೋಡಿ ಹಿಂಗೈತೆ ಕತೆ, ಏನೋ ಗೊತ್ತಿಲ್ಲ ಇವ್ರದ್ದು ಏನು ಕಾನ್ಸೆಪ್ಟ್ ಅಂತ. ಕೃಷಿ ಭೂಮಿ ಎಲ್ಲ ತುಂಬ ಚೆನ್ನಾಗಿ ಇಟ್ಕೊಂಡವ್ರೆ, ಒಳ್ಳೆ ಫ್ಲ್ಯಾಟ್ ಭೂಮಿ, ತರಕಾರಿ ಸೊಪ್ಪು ಗಿಪ್ಪು ಎಲ್ಲ ಹಾಕೊಂಡವ್ರೆ. ಸಾಸಿವೆ ಗೋಧಿ ಮೇಯ್ನು ಇವ್ರದ್ದು. ಸದ್ಯಕ್ಕೆ ಸುಲ್ತಾನ್ಪುರದಲ್ಲೇ ಉಳ್ಕೊಳ್ಳೋ ಅಂಥ ಪರಿಸ್ಥಿತಿ ಬರ್ತಾ ಇದೆ. ನೋಡವ, ಲಾಸ್ಟ್ ಮಿನಿಟ್ಗೆ ಏನಾದಿತ್ತು ಅಂದ್ರೆ ನಾನು ಚೆಚ್ಚಕ್ಕೆ ರೆಡಿಗರು, ತಲೆನೇ ಕೆಡಿಸ್ಕೊಳ್ಳಲ್ಲ. ಇಷ್ಟರನೇ ಬಂದಿದ್ವಿ ಕತ್ಲಲ್ಲಿ. ಇನ್ನೊಂದು 1 ಅವರ್ ಗಾಡಿ ಓಡಿಸೋದು ಏನಾಗಲ್ಲ. ಏನಂದರೆ ಫಾಗ್ ಆಗಬಾರ್ದು ಅಷ್ಟೇ, ರೋಡ್ ಕಾಣಿಸ್ಬೇಕು ಮೇಯ್ನು. ಗಾಡಿ ಆಲ್ರೆಡಿ 2180 ಕಿಲೋಮೀಟ್ರ್ ಬಂದ್ಬಿಡ್ತು. ಏನಿ ವಿತೌಟ್ ಪ್ರಾಬ್ಲಮ್, ಏನು ಸಮಸ್ಯೆ ಇಲ್ಲದೆ. ಆ್ಯಕ್ಚುಲಿ ಅಯೋಧ್ಯೆಗೆ ಹಿಂಗೆ ಹೋಗ್ಬೇಕು, ಆದರೆ ಹೋಗ್ತಾಯಿಲ್ಲ, ಮುಂದೆ ಬಿಡ್ತಿಲ್ಲ ಅಂತ. ಸೊ ಊರೊಳಗೆ ಹೋಗೋಣ, ಏನಾದ್ರು ಕನ್ಫರ್ಮೇಷನ್ ಬಂದರೆ ಮತ್ತು ಊರೊಳಗಿಂದ ಹೋಗೋಕ್ಕಾಗುತ್ತೆ. ಒಂಥರ ಬೈಪಾಸು ಈ ಸುಲ್ತಾನ್ಪುರ್ಗೆ. ಗಾಡಿಗೆ ಚಾರ್ಜಿಂಗ್ ಹೆಂಗ್ ಮಾಡ್ಕೋತಿ ಅಂತ ಕೇಳ್ತಾ ಇದ್ರೆ, ನೋಡಿ ನಾವು ಉಳ್ಕೊಂಡಿರೋ ಹೋಟೆಲಲ್ಲೇ ಕಾಶಲ್ಲಿ ಚಾರ್ಜಿಂಗ್ ಈ ರೀತಿ ಮಾಡ್ಕೋತಾ ಇದೀನಿ. ರೈಡ್ ಮಧ್ಯೆ ಚಾರ್ಜಿಂಗ್ ಅವಶ್ಯಕತೆ ಇತ್ತು ಅಂದ್ರೆ ಡಾಬಾದಲ್ಲೋ ಅಥವಾ ಪೆಟ್ರೋಲ್ ಬಂಕಲ್ಲಿ ರಿಕ್ವೆಸ್ಟ್ ಮಾಡ್ಕೋತೀನಿ. ಯಾವುದೇ ಅಫಿಷಿಯಲ್ ಚಾರ್ಜಿಂಗ್ ಸ್ಟೇಷನ್ಗಳು ಇಲ್ಲೆಲ್ಲೂ ಇಲ್ಲ. ಅಯೋಧ್ಯೆಗೆ ರೈಡ್ ಮಾಡ್ತಾ ಇದೀನಿ ಅಂದ ತಕ್ಷಣ ಇದುವರೆಗೂ ಯಾರು ನನ್ನ ಹತ್ರ ಚಾರ್ಜಿಂಗ್ಗೋಸ್ಕರ ₹1 ದುಡ್ಡು ಇಸ್ಕೊಂಡಿಲ್ಲ. ಅಯೋಧ್ಯೆಯಿಂದ ಒಂದು 60 ಕಿಲೋಮೀಟರ್ ಹಿಂದೆ ಇರುವ ಸುಲ್ತಾನ್ಪುರ ಅನ್ನೋ ಊರಲ್ಲಿ ಉಳ್ಕೊಂಡಿದ್ದೀನಿ ಇವತ್ತು. ಸೊ ಇವತ್ತಿನ ರೈಡ್ ನೋಡಿ 180 ಕಿಲೋಮೀಟರ್ ಕಂಪ್ಲೀಟ್ ಮಾಡಿದ್ದೀನಿ. ಇದ್ರ ಜೊತೆಗೆ 2000 ಕಿಲೋಮೀಟರ್ ರೈಡ್ನು ಕಂಪ್ಲೀಟ್ ಮಾಡಾಯಿತು. ನೋಡಿ 2185 ಕಿಲೋಮೀಟರ್ ಆಯಿತು ಟೋಟಲ್ ರೈಡು.
ಸೊ ಅಯೋಧ್ಯೆಗೆ ಇಲ್ಲಿ ರೋಡ್ ಬ್ಲಾಕ್ ಮಾಡ್ಬಿಟ್ಟಿದ್ದಾರೆ ಬಿಡೋಣ ಅಂತ. ಸೊ ಹಂಗಾಗಿ ಅಯೋಧ್ಯೆಗೆ ಹೋಗಕ್ಕಾಗಲ್ಲ. ಹೋಗ್ಬಿಟ್ರು ಅಲ್ಲಿ ರೂಮ್ಗಳೆಲ್ಲ 5,000 10,000 ಐತೆ. ಸೊ ಅಲ್ಲಿ ಹೋಗಿ ಉಳ್ಕೊಳಕ್ಕಂತೂ ಚಾನ್ಸೇ ಇಲ್ಲ ಇವತ್ತು. ಸೊ ಹಾಗಾಗಿ ಇಲ್ಲಿ ಉಳ್ಕೊಂಡು ನಾಳೆ ಬೆಳಗ್ಗೆ ಓಡವ ಅಯೋಧ್ಯೆಗೆ ಅಂದ್ಬಿಟ್ಟು. ಅಷ್ಟರೊಳಗೆ ರೋಡ್ ಎಲ್ಲ ಓಪನ್ ಆಗಿರುತ್ತೆ. ಸೊ ಇನಾಗ್ರೇಷನ್ಗೆ ಗೆಸ್ಟ್ಗಳು PM ಎಲ್ಲ ಬಂದಿರ್ತಾರಲ್ಲ. ಸೊ ಹಾಗಾಗಿ 9ನೇ ದಿವಸದ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸುಲ್ತಾನ್ಪುರದಲ್ಲಿ. ಸೊ ಜೈ ಶ್ರೀರಾಮ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಾರು ಅಯೋಧ್ಯೆಗೆ ಹೋಗೋ ವಾಸ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡಿದ್ರೆ ಫಾಲೋ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮ್ ನೋಡಿದ್ರೆ ಫಾಲೋ ಮಾಡ್ಕೊಳ್ಳಿ. ಜೈ ಶ್ರೀರಾಮ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, 10ನೇ ವಿಡಿಯೋದಲ್ಲಿ ಸಿಗ್ತೀನಿ, 10ನೇ ದಿನದ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರಗಳು.